ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಮುಂದಿನ ಕಾನ್ಸೆಪ್ಟ್ ಟೈಪ್ಸ್ ಆಫ್ ವರ್ಲ್ಡ್ ಆರ್ಡರ್. ಯುನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್ ಶಬ್ದಗಳನ್ನು ಮೊದಲು ಒಂದು ಸಾರಿ ಹೇಳಿದ್ದೆ, ನೆನಪಾಗ್ತಾ ಇರಬಹುದು. ಏನು ಹೀಗಂದರೆ, ವರ್ಲ್ಡ್ ಆರ್ಡರ್ ರೆಫರ್ಸ್ ಟು ಪ್ಯಾಟರ್ನ್ ಆಫ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಅಮಂಗ್ ಸ್ಟೇಟ್ಸ್ ಇನ್ ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಎಟ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಈ ಒಂದು ಕಾಲಾವಧಿಯಲ್ಲಿ ಯಾವ ರೀತಿ ಪವರ್ ಕಾನ್ಸಂಟ್ರೇಟ್ ಆಗ್ತಾ ಇದೆಯಾ, ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆಯಾ, ಯಾರು ಹೆಚ್ಚು ಇನ್ಫ್ಲುಯೆನ್ಸ್ ಹೊಂದಿದ್ದಾರೆ ಅಲ್ವಾ ಈ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಅಂತ ತಿಳಿಸೋದು ವರ್ಲ್ಡ್ ಆರ್ಡರ್. ಸೊ ಇಟ್ ಇಸ್ ದ ವೇ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಕಂಟ್ರೀಸ್ ಆ್ಯಂಡ್ ಹೌ ದೇ ಇಂಟ್ರ್ಯಾಕ್ಟ್ ಟು ಮೇಂಟೈನ್ ಸ್ಟೆಬಿಲಿಟಿ, ಮ್ಯಾನೇಜ್ ಕಾನ್ಫ್ಲಿಕ್ಟ್, ಪರ್ಸ್ಯೂ ದರ್ ಇಂಟ್ರೆಸ್ಟ್. ಯಾವ ರೀತಿ ಪವರ್ ಡಿಸ್ಟ್ರಿಬ್ಯೂಟ್ ಆಗಿದೆ ಕಂಟ್ರಿಗಳ ನಡುವೆ, ಹೇಗೆ ಅದು ಇಂಟ್ರ್ಯಾಕ್ಟ್ ಆಗ್ತಾ ಇದೆ, ದೇಶಗಳು ಪರಸ್ಪರ ಹೇಗೆ ವರ್ತಿಸ್ತಾ ಇವೆ, ಹೇಗೆ ಕಾನ್ಫ್ಲಿಕ್ಟನ್ನು ಮ್ಯಾನೇಜ್ ಮಾಡ್ತಾ ಇವೆ, ಇದೆಲ್ಲ ವರ್ಲ್ಡ್ ಆರ್ಡರ್ನಲ್ಲಿ ಬರುತ್ತೆ. ಯಾಕೆ ಇದು ಇಂಪಾರ್ಟೆಂಟ್, ವೈ ಡಸ್ ಇಟ್ ಮ್ಯಾಟರ್ ಅಂತಂದರೆ, ವರ್ಲ್ಡ್ ಆರ್ಡರ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಗ್ಲೋಬಲ್ ಪೀಸ್ ಮತ್ತು ಸೆಕ್ಯೂರಿಟಿ ಡಿಟರ್ಮೈನ್ ಆಗುತ್ತೆ. ಮತ್ತು ಇಕನಾಮಿಕ್ ಡೆವಲಪ್ಮೆಂಟ್ ಇರಬಹುದು, ಗ್ಲೋಬಲ್ ರೂಲ್ಸ್ ಎಲ್ಲ ಇದರಿಂದ ರೂಪುಗೊಳ್ತಾ ಹೋಗುತ್ತೆ. ಮತ್ತು ಇದರ ಆಧಾರದ ಮೇಲೆ ಅಲಯನ್ಸು, ಪಾರ್ಟ್ನರ್ಶಿಪ್ ಎಲ್ಲ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಫೆಕ್ಟ್ಸ್ ದಿ ರೋಲ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಕಂಟ್ರೀಸ್ ಲೈಕ್ ಇಂಡಿಯಾ. ಬೇರೆ ಬೇರೆ ದೇಶಗಳಿಗೆ ಅವಕಾಶಗಳು ಸಿಗಬಹುದು ಅಥವಾ ಅವಕಾಶಗಳು ಕೈ ತಪ್ಪಿನೂ ಹೋಗಬಹುದು, ಯಾವ ರೀತಿ ವರ್ಲ್ಡ್ ಆರ್ಡರ್ ಇದೆ ಅನ್ನೋ ಆಧಾರದ ಮೇಲೆ. ಮುಖ್ಯವಾಗಿ 3 ತರಹದ ವರ್ಲ್ಡ್ ಆರ್ಡರ್ ಇರುತ್ತೆ: ಯುನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್. ಮೊದಲನೇದು ಯುನಿಪೋಲಾರ್ ವರ್ಲ್ಡ್ ಆರ್ಡರ್. ಅಂದರೆ ಒಂದು ಸೂಪರ್ ಪವರ್ ಇಡೀ ವರ್ಲ್ಡಲ್ಲಿ ಡಾಮಿನೇಟ್ ಮಾಡ್ತಾ ಇದೆ, ಎಲ್ಲದಕ್ಕೂ ತಾನೇ ಶ್ರೇಷ್ಠ ಅಂತ ಮೆರಿತಾ ಇರುತ್ತೆ ಒಂದು ದೇಶ, ಎಲ್ಲವೂ ಅದರ ಕಂಟ್ರೋಲಲ್ಲೇ ಇರೋ ಥರ ನೋಡ್ಕೊಳ್ತಾ ಇರುತ್ತೆ. ಒನ್ ಡಾಮಿನೆಂಟ್ ಪವರ್ ಹ್ಯಾಸ್ ಓವರ್ವೆಲ್ಮಿಂಗ್ ಮಿಲಿಟರಿ, ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪವರ್. ನೋಡಿ, ಇಕನಾಮಿಕ್ ಪವರ್ ಆರ್ಥಿಕವಾಗಿ ಸಬಲವಾಗಿರೋದು ಅಂದರೆ ಫುಲ್ ಇಕನಾಮಿಕಲಿ ಸ್ಟ್ರೆಂತ್ ಅಷ್ಟಿರುತ್ತೆ. ಯಾವ ದೇಶದ ಮೇಲೆ ಸ್ಯಾಂಕ್ಷನ್ ಹಾಕೋದು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಹೆಚ್ಚು ಮೆಜಾರಿಟಿ ಹೊಂದಿರೋದು. ಇನ್ನೊಂದು ಮಿಲಿಟರಿ, ಸೇನೆನೂ ಅಷ್ಟು ಚೆನ್ನಾಗಿರೋದು, ಪೊಲಿಟಿಕಲಿ ಸಹ ಸ್ಟೇಬಲ್ ಆಗಿರೋದು, ರೋಬಸ್ಟ್ ಆಗಿರೋದು. ಒಂದು ಡಾಮಿನೆಂಟ್ ಪವರ್ ಆ ಥರ ಎಲ್ಲ ಮುಖ್ಯವಾದ ಕ್ಷೇತ್ರಗಳಲ್ಲಿ ಓವರ್ವೆಲ್ಮಿಂಗ್ಲಿ ಮೆಜಾರಿಟಿಯನ್ನು ಅಥವಾ ಡಾಮಿನೆನ್ಸನ್ನು ಹೊಂದಿದರೆ ಅದು ಯುನಿಪೋಲಾರ್. ಅದರ್ ಕಂಟ್ರೀಸ್ ಹ್ಯಾವ್ ಎ ಲಿಮಿಟೆಡ್ ಅಬಿಲಿಟಿ ಟು ಇನ್ಫ್ಲುಯೆನ್ಸ್ ಗ್ಲೋಬಲ್ ಡಿಸಿಷನ್ಸ್. ಬೇರೆ ದೇಶಗಳು ಇರುತ್ತೆ, ಅವರವರ ಒಂದು ಸೀಮಿತತೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಜಾಗತಿಕ ಮಟ್ಟದ ನಿರ್ಧಾರಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕಾಗಲ್ಲ ಬೇರೆ ದೇಶಗಳಿಗೆ. ಈ ಒಂದು ದೇಶ ಮಾತ್ರ ಎಲ್ಲವನ್ನ ನಿರ್ವಹಿಸ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರೂಲ್ಸ್ ಆರ್ ಆಫನ್ ಶೇಪ್ಡ್ ಬೈ ದಿ ಡಾಮಿನೆಂಟ್ ಪವರ್. ಈ ಡಾಮಿನೆಂಟ್ ಪವರ್ ಇರುವಂತಹ ದೇಶನೇ ಅಂತಾರಾಷ್ಟ್ರೀಯ ಕಾನೂನುಗಳು ಹೀಗೆ ಇರಬೇಕು, ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು ಅಂತ ಆ ಕಾನೂನುಗಳನ್ನು ಸಹ ರೂಪಿಸುತ್ತೆ. ಸ್ಟೆಬಿಲಿಟಿ ಇಸ್ ಮೇಂಟೈನ್ಡ್ ಬೈ ದಿ ಲೀಡರ್ ಬಟ್ ಇಂಬ್ಯಾಲೆನ್ಸ್ ಮೇ ಗ್ರೋ. ಸ್ಟೆಬಿಲಿಟಿ ಇರಬಹುದು, ಆ ಡಾಮಿನೆಂಟ್ ಪವರ್ ಇರುವಂಥ ದೇಶದ ಲೀಡರ್ ಸ್ಟ್ರಾಂಗ್ ಆಗಿದ್ದರೆ ಎಲ್ಲ ಕಡೆ ಸ್ಟೆಬಿಲಿಟಿ ಇರೋ ಥರ ನೋಡ್ಕೊಳ್ಬಹುದು, ಆದರೆ ಇಂಬ್ಯಾಲೆನ್ಸಸ್ಸು ಸಹ ಜಾಸ್ತಿ ಆಗ್ತಾ ಇರಬಹುದು. ಕೆಲವೊಂದು ದಂಗೆಗಳು ಹೇಳ್ಬಹುದು, ಕೆಲವೊಂದು ದೇಶ ಒಪ್ಕೊಳ್ಳದೇ ಇರಬಹುದು. ಉದಾಹರಣೆಗೆ ಪೋಸ್ಟ್ ಕೋಲ್ಡ್ ವಾರ್ ಪೀರಿಯಡಲ್ಲಿ 1991 2000 ತನಕ US ಏನೋ ಸೂಪರ್ ಪವರ್ ಅಂತ ಹೇಳ್ತೀವಿ ಅಲ್ವಾ. ಈಗ ಅಮೇರಿಕದ ಪ್ರಭಾವ ಕಡಿಮೆ ಆಗ್ತಾ ಬರ್ತಾ ಇದೆ, ಆದರೆ ಆವಾಗ ಒಂದು ಕಾಲದಲ್ಲಿ ಅಮೇರಿಕಾ ಮಿಲಿಟರಿ, ಇಕನಾಮಿ, ಟೆಕ್ನಾಲಜಿ ಈಗ ತುಂಬ ಫೀಲ್ಡಲ್ಲಿ, ತುಂಬ ಕ್ಷೇತ್ರಗಳಲ್ಲಿ ಡಾಮಿನೆಂಟ್ ಪವರ್ ಆಗಿ, ಸೂಪರ್ ಪವರ್ ಆಗಿ ಮೆರಿತಾ ಇತ್ತು. ಅದು ಯುನಿಪೋಲಾರ್, ಒಂದೇ ದೇಶ. ಇನ್ನು ಬೈಪೋಲಾರ್ ವರ್ಲ್ಡ್ ಆರ್ಡರ್. 2 ಸೂಪರ್ ಪವರ್ಸ್ ಡಾಮಿನೇಟ್ ಆ್ಯಂಡ್ ದಿ ವರ್ಲ್ಡ್ ಇಸ್ ಡಿವೈಡೆಡ್. 2 ಸೂಪರ್ ಪವರ್ ಏನು ಮಾಡ್ತಾ ಇರುತ್ತೆ, ಅವ್ರ ನಡುವೆ ಡಿವಿಷನ್ ಕ್ರಿಯೇಟ್ ಮಾಡಿಕೊಂಡು ಜಗತ್ತನ್ನು 2 ಪಾಲು ಡಿವೈಡ್ ಆಗಿರುತ್ತೆ ಜಗತ್ತು. ಬೈಪೋಲಾರ್ ಅಂತ ಕರಿತೇವೆ. ಬೈಪೋಲಾರ್ ಪವರ್ ಇಸ್ ಸ್ಪ್ಲಿಟ್ ಬಿಟ್ವೀನ್ 2 ರೈವಲ್ ಸೂಪರ್ ಪವರ್ಸ್. 2 ರೈವಲ್ ಅಂದರೆ ಪರಸ್ಪರ ದ್ವೇಷ ಇರಬಹುದು, ಪರಸ್ಪರ ವಿರೋಧಿಗಳಾಗಿರಬಹುದು. ದ ವರ್ಲ್ಡ್ ಇಸ್ ಡಿವೈಡೆಡ್ ಇಂಟು ಕಾಂಪಿಟಿಂಗ್ ಅಲಯನ್ಸಸ್ ಆರ್ ಬ್ಲಾಕ್ಸ್. ಐಡಿಯಾಲಜಿಕಲ್ ರೈವಲ್ರಿ ಇರುತ್ತೆ, ಕ್ಯಾಪಿಟಲಿಸಮ್ ಇರಬಹುದು, ಕಮ್ಯುನಿಸಮ್ಮು ಮತ್ತು ಪ್ರಾಕ್ಸಿ ವಾರ್ಗಳು, ಆರ್ಮ್ ರೇಸು ಇದೆಲ್ಲ ಕಾಮನ್ ಆಗಿರುತ್ತೆ ಆವಾಗ. ಹೈ ಟೆನ್ಷನ್ ಬಟ್ ಲಿಮಿಟೆಡ್ ಡೈರೆಕ್ಟ್ ವಾರ್ ಬಿಟ್ವೀನ್ ಸೂಪರ್ ಪವರ್ಸ್. ಕೋಲ್ಡ್ ವಾರ್ ಅಂತ ಕರಿತೇವೆ ನೋಡಿ. ಟೆನ್ಷನ್ ಇದೆ, ಡೈರೆಕ್ಟಾಗಿ ವಾರಿಗೆ ಹೋಗದೇ ಇದ್ದರೂ ಅವ್ರ ನಡುವೆ ಪ್ರಾಕ್ಸಿ ವಾರ್, ಕೋಲ್ಡ್ ವಾರ್ ಜಾಸ್ತಿ ಆಗ್ತಾ ಇರುತ್ತೆ. 1947 1991 ತನಕ US ಮತ್ತು ಈ ಸೋವಿಯತ್ ಯೂನಿಯನ್ ಅವ್ರ ನಡುವೆ ಈ ಒಂದು ಕೋಲ್ಡ್ ವಾರ್ ನಡೀತಾ ಇರುವಂಥ ಕಾಲ. ಆವಾಗ ಬೈಪೋಲಾರ್ ವರ್ಲ್ಡ್ ಆರ್ಡರ್ ಅಂತ ನಾವು ಹೇಳ್ತೇವೆ. ಬೈಪೋಲಾರ್, 2 ಸೂಪರ್ ಪವರ್ಸ್ ಡಾಮಿನೇಟ್ ಆ್ಯಂಡ್ ದಿ ವರ್ಲ್ಡ್ ಇಸ್ ಡಿವೈಡೆಡ್.
ಇನ್ನು ಮಲ್ಟಿಪೋಲಾರ್, ಮಲ್ಟಿಪಲ್ ಸೆಂಟರ್ಸ್ ಆಫ್ ಪವರ್ ಇನ್ಫ್ಲುಯೆನ್ಸ್ ಗ್ಲೋಬಲ್ ಪಾಲಿಟಿಕ್ಸ್. ಒಂದೇ ದೇಶನೂ ಅಲ್ಲ, ಎರಡು ದೇಶನೂ ಅಲ್ಲ, ತುಂಬ ಬೇರೆ ಬೇರೆ ದೇಶಗಳಿದೆ. ಪವರ್ ಇಸ್ ಸ್ಪ್ರೆಡ್ ಅಕ್ರಾಸ್ ಸೆವೆರಲ್ ಮೇಜರ್ ಸ್ಟೇಟ್ಸ್ ಆರ್ ಗ್ರೂಪ್ಸ್. ತುಂಬ ಬೇರೆ ಬೇರೆ ದೇಶಗಳ ನಡುವೆ ಪವರ್ ಸ್ಪ್ರೆಡ್ ಆಗಿದೆ. ನೋ ಸಿಂಗಲ್ ಪವರ್ ಕ್ಯಾನ್ ಡಾಮಿನೇಟ್ ದಿ ವರ್ಲ್ಡ್. ಈಗ ಅಮೆರಿಕ ಒಂದೇ ಎಲ್ಲವನ್ನ ಡಾಮಿನೇಟ್ ಮಾಡಲಿಕ್ಕಾಗಲ್ಲ, ಬರೀ ರಷ್ಯಾ ಮಾತ್ರ ಮಾಡಲಿಕ್ಕಾಗಲ್ಲ, ಬರೀ ಚೀನಾ ಮಾತ್ರ ಮಾಡಲಿಕ್ಕಾಗಲ್ಲ. ಕಂಟ್ರೀಸ್ ಬ್ಯಾಲೆನ್ಸ್, ಕೋಆಪರೇಟ್ ಆ್ಯಂಡ್ ಕಾಂಪೀಟ್ ಸೈಮಲ್ಟೇನಿಯಸ್ಲಿ ಅಲ್ವಾ. ಒಂದು ವಿಷಯಕ್ಕೆ ಅವರು ನಮ್ಮ ವಿರೋಧಿಗಳಾಗಿದ್ದರೆ, ಟ್ರೇಡು ಅಥವಾ ಬೇರೆ ಯಾವುದೋ ವಿಷಯಕ್ಕೆ ಅವರು ನಮ್ಮ ಸ್ನೇಹಿತರಾಗಿರ್ತಾರೆ. ಸೊ ಬ್ಯಾಲೆನ್ಸು ಆಗ್ತಾ ಇರುತ್ತೆ, ಕೋಆಪರೇಷನ್ನು ಕಾಂಪಿಟೇಷನ್ನು ಸೈಮಲ್ಟೇನಿಯಸ್ಲಿ ಆಗ್ತಾ ಇರುತ್ತೆ. ಸೊ ಇಶ್ಯೂ ಬೇಸ್ಡ್ ಅಲಯನ್ಸಸ್, ಆಯಾ ಒಂದು ಸಮಸ್ಯೆಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಅಲಯನ್ಸ್ಗಳಾಗುತ್ತೆ. ಆ್ಯಂಡ್ ಮಲ್ಟಿ ಅಲೈನ್ಮೆಂಟ್ ಬಿಕಮ್ ಇಂಪಾರ್ಟೆಂಟ್. ಮತ್ತು ಒಂದೇ ದೇಶದ ಜೊತೆ ಅಲೈನ್ಮೆಂಟ್ ಆಗಿರೋದಿಲ್ಲ, ಬೇರೆ ಬೇರೆ ದೇಶಗಳ ಜೊತೆ ಪರಸ್ಪರ ಅಲೈನ್ಮೆಂಟ್ ಆಗಿರುತ್ತೆ. ಸೊ ಇನ್ಸ್ಟಿಟ್ಯೂಷನ್ಸ್ ರಿಫ್ಲೆಕ್ಟ್ ಡೈವರ್ಸ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಸಹ ಚೇಂಜ್ ಇರುತ್ತೆ. ಉದಾಹರಣೆಗೆ ಈಗ ಈ ಒಂದು 21st ಸೆಂಚುರಿಯಲ್ಲಿ ಹೆಚ್ಚು ನಾವು ನೋಡೋದು ಮಲ್ಟಿಪೋಲಾರ್ ವರ್ಲ್ಡನ್ನು. ರೈಸ್ ಆಫ್ ಚೀನಾ, ಇಂಡಿಯಾ, EU, ರಷ್ಯಾ ಅಲ್ವಾ. US ಮಾತ್ರ ಅಲ್ಲ, ಅದು US ಜೊತೆ ಇಷ್ಟೆಲ್ಲ ಬೇರೆ ಬೇರೆ ದೇಶಗಳು ಏನು ತೋರಿಸ್ತಾ ಇವೆ? ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಮಲ್ಟಿಪಲ್ ಸೆಂಟರ್ಸ್. ಪವರ್ಸ್ ಹ್ಯಾಸ್ ಕ್ರಿಯೇಟೆಡ್ ಮಲ್ಟಿಪಲ್ ಸೆಂಟರ್ಸ್ ಆರ್ ಇನ್ಫ್ಲುಯೆನ್ಸ್ ಅಲ್ವಾ. ಇನ್ಫ್ಲುಯೆನ್ಸ್ ಇಷ್ಟು ಸ್ಪ್ರೆಡ್ ಆಗಿದೆ, ಒಂದೇ ಕಡೆ ಎರಡೇ ಕಡೆ ಕಾನ್ಸಂಟ್ರೇಟ್ ಆಗಿಲ್ಲ. ಇದು ಮಲ್ಟಿಪೋಲಾರ್ ವರ್ಲ್ಡ್. ಗೊತ್ತಾಗಿದೆಯಾ? ಕಂಪ್ಯಾರಿಸನ್ ಬೇಕಿದ್ರೆ ಇನ್ನೊಂದ್ಸರಿ ನೋಡೋಣ. ಯುನಿಪೋಲಾರಲ್ಲಿ ಮೇಜರ್ ಪವರ್ ಎಷ್ಟಿರುತ್ತೆ? ಒಂದಿರುತ್ತೆ. ಬೈಪೋಲಾರಲ್ಲಿ ಎರಡಿರುತ್ತೆ. ಮಲ್ಟಿಪೋಲಾರಲ್ಲಿ ಮಲ್ಟಿಪಲ್ ಇರುತ್ತೆ. ಯುನಿಪೋಲಾರಲ್ಲಿ ಪವರ್ ಡಿಸ್ಟ್ರಿಬ್ಯೂಷನ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ, ರಿಲೇಟಿವ್ಲಿ ಸ್ಟೇಬಲ್ ಆಗಿರಬಹುದು, ಮತ್ತು ಲಿಮಿಟೆಡ್ ಮೇಜರ್ ವಾರ್ಸ್ಗಳು ಆವಾಗ ಆಗಿತ್ತು. ಎಕ್ಸಾಂಪಲ್ 1991 2000 ತನಕ ಇಂಡಿಯಾದ ಸ್ಟ್ರಾಟಜಿ ಅದರ ಲೀಡರ್ ಜೊತೆ ಚೆನ್ನಾಗಿ ಸಂಬಂಧಗಳನ್ನು ಇಟ್ಕೊಂಡು, ಅಂದರೆ ಅದು ಚೆನ್ನಾಗಿ ನಿರ್ವಹಿಸ್ತಾ ಹೋಗೋದು. ಬೈಪೋಲಾರ್ನಲ್ಲಿ ಎರಡು ಮೇಜರ್ ಪವರ್ಗಳಿರುತ್ತೆ, ಪವರ್ ಡಿಸ್ಟ್ರಿಬ್ಯೂಷನ್ ಡಿವೈಡ್ ಆಗಿರುತ್ತೆ, ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ಒಂಥರ ಸ್ಟೆಬಿಲಿಟಿ, ಪವರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾನೆ ಇರುತ್ತವೆ. ಪ್ರಾಕ್ಸಿ ವಾರ್ಗಳು, ಆರ್ಮ್ ರೇಸ್ಗಳು ನಡೀಬಹುದು. 1947 1991 ತನಕ ಈ ಒಂದು ಸಿಚುವೇಶನ್ ನಾವು ನೋಡಿದ್ದೀವಿ. ಆವಾಗ ಇಂಡಿಯಾ ಜಾಸ್ತಿ ನಾನ್ ಅಲೈನ್ಮೆಂಟ್, ಎರಡು ದೊಡ್ಡ ದೊಡ್ಡ ದೇಶಗಳು ಪರಸ್ಪರ ವಿರೋಧಿಗಳಾಗಿ ಬಡದಾಡ್ಕೊಳ್ತಾ ಇರಬೇಕಾದ್ರೆ ಭಾರತ ಪ್ರಮುಖವಾಗಿ ನಾವು ಯಾರ ಜೊತೆನೂ ಸೇರಿದ ನಾವು ನಾನ್ ಅಲೈನ್ಮೆಂಟ್, ಅಲಿಪ್ತ ನೀತಿ ಅಂತ ಹೇಳ್ತೀವಿ ನೋಡಿ, ನಾನ್ ಅಲೈನ್ಮೆಂಟ್. ಮಲ್ಟಿಪೋಲಾರ್ನಲ್ಲಿ ಪವರ್ ಡಿಸ್ಪರ್ಸ್ಡ್ ಆಗಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ ತುಂಬ. ಕಾಂಪ್ಲೆಕ್ಸ್ ಸ್ಟೆಬಿಲಿಟಿ, ಕೋಆಪರೇಷನ್ ಮತ್ತು ರೈವಲ್ರಿ ಒಟ್ಟಿಗೆ ಸೈಮಲ್ಟೇನಿಯಸ್ಲಿ ವರ್ಕ್ ಆಗ್ತಾ ಇರುತ್ತೆ. ರೀಜನಲ್ ಕಾನ್ಫ್ಲಿಕ್ಟ್ಗಳಾಗ್ತಾ ಇರುತ್ತೆ, ಮತ್ತು ಇಶ್ಯೂ ಬೇಸ್ಡ್ ಕಾನ್ಫ್ಲಿಕ್ಟ್ಗಳು 21st ಸೆಂಚುರಿ ಮತ್ತು ಈಗ ನಂತರ ಎಲ್ಲ ನಾವು ನೋಡ್ತಾ ಇರೋದು ಮಲ್ಟಿಪೋಲಾರ್ ವರ್ಲ್ಡನ್ನು. ಸೊ ಮಲ್ಟಿ ಅಲೈನ್ಮೆಂಟ್, ಇಶ್ಯೂ ಬೇಸ್ಡ್ ಪಾರ್ಟ್ನರ್ಶಿಪ್ಗಳನ್ನು ಭಾರತ ಈಗ ಜಾಸ್ತಿ ಮಾಡ್ಕೊಳ್ತಾ ಇದೆ. ಸೊ ಇಂಡಿಯಾ ಸೆಕ್ಯೂರಿಟಿ ಎನ್ವೈರ್ಮೆಂಟ್ ಚೇಂಜಸ್ ವಿತ್ ದಿ ಗ್ಲೋಬಲ್ ಬ್ಯಾಲೆನ್ಸ್ ಆಫ್ ಪವರ್. ಕಾಲ ಬದಲಾಗ್ತಾ ಇದ್ದ ಹಾಗೆ ವರ್ಲ್ಡ್ ಆರ್ಡರ್ ಸಹ ಬದಲಾಗ್ತಾ ಇರುತ್ತೆ, ನಮ್ಮ ನೀತಿಗಳು ಬದಲಾಗ್ತಾ ಹೋಗುತ್ತೆ, ಫಾರಿನ್ ಪಾಲಿಸಿ, ಡಿಪ್ಲೊಮ್ಯಾಸಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಇಕನಾಮಿಕ್ ಆಪರ್ಚುನಿಟೀಸ್ ಎಕ್ಸ್ಪ್ಯಾಂಡ್ ಇನ್ ಅ ಮಲ್ಟಿಪೋಲಾರ್ ವರ್ಲ್ಡ್ ಅಲ್ವಾ. ಯಾರಿಗೆ ಏನು ಅವಶ್ಯಕತೆ ಇದೆಯೋ ಆಯಾ ದೇಶಗಳ ಹತ್ರ ಹೋಗಿ ಅದನ್ನು ಪಡ್ಕೊಳ್ತಾರೆ. ಹಾಗಾಗಿ ಎಲ್ಲರ ಒಂದು ಸಹಾಯ ಸಹಕಾರ ಬೇಕು, ಯಾರನ್ನೂ ವಿರೋಧಿಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇಂಡಿಯಾ ಕ್ಯಾನ್ ಪರ್ಸ್ಯೂ ಸ್ಟ್ರಾಟಜಿಕ್ ಅಟಾನಮಿ ಆ್ಯಂಡ್ ಸ್ಟ್ರಾಂಗರ್ ಗ್ಲೋಬಲ್ ಪಾರ್ಟ್ನರ್ಶಿಪ್. ಚೆನ್ನಾಗಿ ಎಲ್ಲವನ್ನು ನಿಭಾಯಿಸ್ತಾ ಇದೆ ಇಂಡಿಯಾ ಸದ್ಯಕ್ಕೆ. ಸೊ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಟು ಅ ಫೇರರ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಆರ್ಡರ್. ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್. ನಿಧಾನವಾಗಿ ಭಾರತದ ಇನ್ಫ್ಲೂಯೆನ್ಸ್ ಅಥವಾ ಭಾರತದ ಒಂದು ಪಾತ್ರ ಪ್ರಮುಖ ಅಂತ ಪರಿಗಣಿಸ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ದೇಶಗಳು. ಸೊ ವರ್ಲ್ಡ್ ಆರ್ಡರ್ ಇಸ್ ನಾಟ್ ಫಿಕ್ಸ್ಡ್, ಇಟ್ ಕೀಪ್ಸ್ ಚೇಂಜಿಂಗ್ ವಿತ್ ಶಿಫ್ಟ್ ಇನ್ ಪವರ್, ಐಡಿಯಾಸ್, ಟೆಕ್ನಾಲಜಿ ಆ್ಯಂಡ್ ಇಂಟ್ರೆಸ್ಟ್. ವರ್ಲ್ಡ್ ಆರ್ಡರ್ ಅಂತ ಫಿಕ್ಸ್ ಆಗಿರೋದಿಲ್ಲ. ಯಾರ ಪವರ್ ಚೇಂಜ್ ಆಗಬಹುದು, ಐಡಿಯಾಗಳು, ಹೊಸ ಹೊಸ ಸಿದ್ಧಾಂತಗಳು ಬರಬಹುದು, ಟೆಕ್ನಾಲಜಿ ಜಗತ್ತನ್ನು ಯಾವುದೋ ಲೆವೆಲಿಗೆ ಕರ್ಕೊಂಡು ಹೋಗಬಹುದು, ಇಂಟ್ರೆಸ್ಟ್ಗಳು, ಆಯಾ ದೇಶಗಳ ಹಿತಾಸಕ್ತಿಗಳು ಬದಲಾಗಬಹುದು. ಸೊ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪ್ಯಾಟರ್ನ್ಸ್ ಹೆಲ್ಪ್ ಇಂಡಿಯಾ ಪ್ರೊಟೆಕ್ಟ್ ಇಟ್ಸ್ ಇಂಟ್ರೆಸ್ಟ್, ಶೇಪ್ ಅ ಬೆಟರ್ ವರ್ಲ್ಡ್. ಇಷ್ಟು ವರ್ಲ್ಡ್ ಆರ್ಡರಿನ 3 ಪ್ರಮುಖ ತತ್ವಗಳು: ಯುನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.